ಚೆನ್ನಾಗೈತೆ ಪಾಪ. ಯಾಕೆ ಚಪ್ಪಲಿ ಹೊಸ ಚಪ್ಪಲಿ ಗಲೀಜ್ ಆಗ್ಬಿಡುತ್ತೆ ಅಂತ ಟೆನ್ಷನ್ ಮಾಡ್ಕೊಂತಾವೆ. ಈಗಲೇ ಸ್ಟಾರ್ಟ್ ಮಾಡ್ತಿರೋದು. ಸೊ ಸ್ವಿಮ್ಮಿಂಗ್ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದಾರೆ. ಹೊಸ ಚಪ್ಪಲಿ ಗಲೀಜ್ ಆಗ್ಬಿಡುತ್ತೆ ಅಂತ ಟೆನ್ಷನ್ ಆಗೈತೆ ಈ ಮಗುಗೆ. ಏನು ಹೇಳ್ತೀರಾ ಅಲ್ಲ ಪಾಪ? ಇದು ಬಾಟಲ್ ತಗೋಕಂದಂಗೆ. ಬಾಟಲ್ ಬೇಗ ಬೇಗ ಫಾಸ್ಟ್ ಟೈಮ್ ಆಗ್ಬಿಟ್ಟೈತೆ ಅಂತ. ಬಾ 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 ಡೋರ್ ಓಪನ್. ಅಲ್ಲ, ಭೂಮಿ ಮೇಲೆ ಚಪ್ಪಲಿ ಗಲೀಜಾಯ್ತದೆ ಅಂತ ಯೋಚನೆ ಮಾಡೋ ಕೆಲವೇ ಜನದಲ್ಲಿ ಸಾಮಾನ್ಯ ಒಬ್ಬ. ಹೊಸ ಚಪ್ಪಲಿ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೊಂತಾವನು. ಹೆಂಗ್ ಪಾಪ ಇದು? ಹಾ, ಹೊಸ ಚಪ್ಪಲಿ ಆದ್ರೆ ಏನೋ ಚಪ್ಪಲಿ ಇರೋದೇ ಕಾಲ್ಗೆ ಹಾಕೊಳ್ಳಿ ಫಸ್ಟ್. ಕುಯ್ ಅಂತ ಆಯ್ತಾ? ಬೆಲ್ಟ್ ಹಾಕೋಬಿಡಿ. ಸೈಟ್ ಆಗ್ಬಿಡ್ತದೆ ನಮ್ಗೆ ಈಗ. ಸ್ವಿಮ್ಮಿಂಗ್ ಅಂತ ಕರ್ಕೊಂಡು ಬಂದಿದ್ದೀವಿ. ಏನು ಬೇಸಿಗೆ ಗೊತ್ತೂ ಜನ ಫುಲ್ಲು. ಬನ್ನಿ, ಟ್ಯೂಬ್ ಹಾಕೊಂಡು ಆಡ್ತಾನಿಲ್ಲ ಅಂದ್ರೆ ಹಾಗೆ ಆಡಕ್ಕೆ ಬರಲ್ಲ ಅವ್ನಿಗೆ. ಸೊ ಫುಲ್ಲು ಸ್ವಿಮ್ಮಿಂಗ್ ಮೂಡಲ್ಲ ಅವರೇ. ಜನ ಜಾಸ್ತಿ, ಮಕ್ಕಳುಗಳು ಸಮ್ಮರ್ ಇರೋದ್ರಿಂದ. ಸಾಮಾನ್ಯ ನಾನು ಕ್ಲಾಸ್ಗೆ ಅಂತ ಕಳಿಸ್ತಾ ಇಲ್ಲ, ಬರೀ ಭಾನುವಾರದಷ್ಟು ಕರ್ಕೊಂಬರ್ತೀವಿ ಅಷ್ಟೇ. ರಜಾ ಇದ್ದಾಗ ಕರ್ಕೊಂಬಂದು ಆಟಾಡ್ಸ್ಕೊಂಡು ಹೋಗೋದಷ್ಟೇ. ಎಲ್ಲ ಅವನಿಲ್ಲ ನನಗೆ ಟ್ಯೂಬ್ ಇಲ್ಲದೆ ಭಯ. ಇನ್ನೂ ಭಯ ನೋಡಿ, ಕೈ ಬಿಡೋಕೆ ಎದ್ರಕೊಂತಾನೆ. ಅಂದರೆ ಮಕ್ಕಳು ಅಲ್ಲಿ ಯಾವ ಪಾಪ ಇದ್ರೂ ಅದು ಭಯ. ಅಯ್ಯೋ, ಏನೋ ಪಾಪ ಕೋಚಿಂಗ್ ಕೊಡ್ತಾವ್ರೆ. ಇನ್ನು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಸ್ವಲ್ಪ ಬಿಸಿಲು ಹೊರಗಡೆ ಸಿಕ್ಕಾಪಟ್ಟೆ. ಸಮನಿಯವ್ರು ನೀರಲ್ಲಿ ಇದ್ದಕ್ಕಂತೂ ಗೊತ್ತಾಗಿಲ್ಲ. ಆಮೇಲೆ ಆಚೆ ಬಂದಲ್ಲಿ ಬಿಸಿಲು ಶೆಕೆ ಗೊತ್ತಾಗ್ತಿತ್ತು. ಸೊ ಅದಕ್ಕೆ ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣಿತ್ತು ಜಾಸ್ತಿ. ಬಾಳೆಹಣ್ಣು, ಆ್ಯಪಲ್ಲು ಹಾಕ್ಬಿಟ್ಟು ಸ್ವಲ್ಪ ಹಾಲು, ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ರೆ ನೀವು ಅದನ್ನು ಹಾಕ್ಬೋದಿತ್ತು. ನಾನು ಬೆಳಿಗ್ಗೆ ಡ್ರೈ ಫ್ರೂಟ್ಸ್ ನೆನೆಸಿಡೋ ಹೋಗೋದು ಮರ್ತುಬಿಟ್ಟೆ. ಹಾಗಾಗಿ ಬರೀ ಹಾಲು, ಕಾಯಿಸಿರೋ ಹಾಲು ಮತ್ತು ಬಾಳೆಹಣ್ಣು ಮತ್ತು ಆ್ಯಪಲ್ ಇದಿಷ್ಟನ್ನು ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡೋಣ ಅಂತೇಳಿ ರುಬ್ದೆ. ಆದರೆ ಏನು ಮಾಡಿದ್ದೀನಿ ಅಂದರೆ ಹಾಲು ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು, ಬಾಳೆಹಣ್ಣು ಜಾಸ್ತಿ ಇತ್ತು. ಹಾಗಾಗಿ ಅದು ಐಸ್ ಕ್ರೀಮ್ ಥರ ಆಗ್ಬಿಡ್ತು. ಫ್ರೀಸಲ್ಲಿ ಇಟ್ಬಿಟ್ಟು ತಿಂದ್ವಿ, ಸಕ್ಕತ್ತಾಗಿತ್ತು. ಸೇಮ್ ಐಸ್ ಕ್ರೀಮ್ ಥರನೇ ಇತ್ತು. ನಾನು ಐಸ್ ಕ್ರೀಮ್ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ, ಮಾಮೂಲಿ ಮಿಲ್ಕ್ ಶೇಕ್ ಥರ ಆಗುತ್ತೆ ಅಂದ್ಕೊಂಡು ರುಬ್ಬಿದ್ದು ಮಾಡಿದ್ದು. ಆದರೆ ಅದು ಐಸ್ ಕ್ರೀಮ್ ಥರ ಆಗ್ಬಿಡ್ತು. ಇನ್ನು ಅದಾದಮೇಲೆ ಅಡುಗೆ ಮಾಡಬೇಕಲ್ಲ, ಸಂಡೇ ಅಂದ್ರೇ ಸ್ಪೆಷಲ್ ಏನಾದರೂ ಮಾಡಬೇಕು. ಭಾನುವಾರದತ್ತು ನಾನ್ ವೆಜ್ ಮಾಡೇ ಮಾಡ್ತೀವಿ. ಹಾಗಾಗಿ ಇವತ್ತು
ಒಂದು ಚಿಕನ್ ತಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತಾಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಚಿಕನ್ ತಾಲಿಲಿ ನಾನು ಇವತ್ತು ಪೆಪ್ಪರ್ ಡ್ರೈ, ಚಿಕನ್ ಕಬಾಬ್ ಮತ್ತು ಚಿಕನ್ ಸಾರು ಮತ್ತು ಫಿಶ್ ಇದಿಷ್ಟು ಫಿಶ್ ತವಾ ಫ್ರೈ ಇದಿಷ್ಟು ಮಾಡ್ತಾಯಿದ್ದೀನಿ. ಇನ್ನು ಚಿಕನ್ ಸಾರು ಬಂದು ಮೊಟ್ಟೆ ಕೋಳಿ ಸಾರು. ಇದು ಆಲ್ರೆಡಿ ನಾನು ರೆಸಿಪಿ ತುಂಬ ಸತಿ ಶೇರ್ ಮಾಡಿದ್ದೀನಿ. ಸೊ ಮೊಟ್ಟೆ ಕೋಳಿ ಸಾರಿಗೆ ಒಂದು ಕಡೆ ರೆಡಿ ಮಾಡಿಬಿಟ್ಟು ಇನ್ನೊಂದು ಕಡೆ ಕಬಾಬ್ಗೂ ಕೂಡ ರೆಡಿ ಮಾಡ್ತಿದ್ದೆ. ನಾನು ಕಬಾಬ್ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಕಬಾಬ್ ಪೌಡರ್, ರೆಡಿ ಕಬಾಬ್ ಪೌಡರು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಬಾಬ್ ಚೆನ್ನಾಗಾಗುತ್ತೆ. ಏನಾದ್ರು ಜೊತೆಗೆ ಚಿಕನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿರೋ ಇವೆರಡೂ ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಸಿ ಇಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಮಿನಿಮಮ್ ಇಡ್ತೀನಿ. ಅದಕ್ಕಿಂತ ಜಾಸ್ತಿ ಟೈಮ್ ಎಷ್ಟೊತ್ತು ಇಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ಮ್ಯಾರಿನೇಟ್ ಮಾಡಿ ಈ ಥರ ಕಲಸಿಡೋ ನಾನ್ ವೆಜ್ ಐಟಮ್ ಮಾಡಿದಾಗ ಜಾಸ್ತಿ ಹೊತ್ತು ನೆನೆಸಿಟ್ಟಷ್ಟು ರುಚಿ ಚೆನ್ನಾಗಾಗುತ್ತೆ. ಸೊ ಇದಿಷ್ಟನ್ನು ಕಲಸಿಟ್ಬಿಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಇನ್ನು ಅಡುಗೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಇದನ್ನು ಎಣ್ಣೆಲಿ ಕರೆದ್ರೆ ಆಯಿತು ಅಂದ್ಬಿಟ್ಟು ಇಟ್ಟೆ. ಇನ್ನೊಂದು ಕಡೆ ಪೆಪ್ಪರ್ ಡ್ರೈ ಮಾಡೋಣ ಅಂತ ಕೂಡ ರೆಡಿ ಮಾಡ್ತಿದ್ದೆ. ಪೆಪ್ಪರ್ ಡ್ರೈ ಅಂದರೆ ಕಂಪ್ಲೀಟಾಗಿ ಡ್ರೈ ಆಗೋ ಥರ. ಅಷ್ಟರಲ್ಲಿ ಸಾಂಬಾರ್ಗೂ ಕೂಡ ಮಸಾಲೆ ಎಲ್ಲ ರುಬ್ಬಿಟ್ಟಿದೆ. ಅದನ್ನು ಹಾಕಿ ವಿಷಿಲ್ ಬರೋದಕ್ಕೆ ಅಂತ ಇಟ್ಬಿಟ್ಟೆ. ಮೊಟ್ಟೆ ಕೋಳಿ ಸ್ವಲ್ಪ ಲೇಟ್ ಆಗೋದು. ಇನ್ನು ನನಗೆ ರೀಲ್ಸ್ ಎಲ್ಲ ಹಾಕಿದಾಗ ಕೇಳ್ತಾಯಿದ್ರಿ ನೀವು ಮಟನ್ ಮಾಡಲ್ವಾ ಅಂತ. ನಮ್ಮನೇಲಿ ಮಟನ್ನು ಮಾಡ್ತೀವಿ, ಆದರೆ ತುಂಬ ರೇರಾಗಿ, ಅಂದರೆ 15 ದಿವಸಕ್ಕೆ ಒಂದು ಸತಿ ಮಾತ್ರ ಮಟನ್ ಮಾಡೋದು. ಯಾವಾಗಲೂ ಎವ್ರಿ ಸಂಡೇ ಚಿಕನ್ ಮಾಡ್ತೀವಿ. ಯಾಕಂದರೆ ನಮ್ಮನೇಲಿ ನಾನಾಗಲಿ ಸಮನ್ಯೂ ಆಗಲಿ ಚಿಕನ್ ಸ್ವಲ್ಪ ಇಷ್ಟಪಟ್ಟು ತಿಂತೀವಿ. ಹಾಗೆ ಹಸ್ಬೆಂಡ್ ಮಟನ್ ತುಂಬ ಇಷ್ಟಪಟ್ಟು ತಿಂತಾರೆ, ನಾವು ತಿಂತೀವಿ. ಬಟ್ ಇತ್ತೀಚೆಗೆ ಹಸ್ಬೆಂಡ್ ಸ್ವಲ್ಪ ಏನೋ ಮಟನ್ ತಿನ್ನಬಾರ್ದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಏನೋ ಒಂಚೂರು ಕಾಲು ನೋವು ಬಂತು ಅಂತ ಹೇಳ್ಬಿಟ್ಟು ಸ್ವಲ್ಪ ಅದು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಟನ್ನ ಸ್ವಲ್ಪ ಅವಾಯ್ಡೇ ಮಾಡ್ತಾಯಿದ್ದೀವಿ ಇವಾಗ. ಯಾಕೆಂದರೆ ನಮಗೆ ಹೆಲ್ತ್ಗೆ ಯಾವುದೂ ಆಗೋಲ್ಲ, ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅದೇ ತಿನ್ನಬೇಕಲ್ಲ, ಹಾಗೆ ಸ್ವಲ್ಪ ಮಟನ್ ಅವಾಯ್ಡ್ ಮಾಡ್ತೀವಿ. ಇನ್ನು ಅಷ್ಟರಲ್ಲಿ ಫ್ರೀಝರಲ್ಲಿ ಇಟ್ಟಿದ್ದು ಐಸ್ ಕ್ರೀಮ್ ಥರ ಅದು ಚೆನ್ನಾಗಾಗಿತ್ತು, ಅದನ್ನು ಸ್ವಲ್ಪ ಹೊತ್ತು ತಿಂದು ಆಮೇಲೆ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಇಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಸೋಂಪು ಕಾಳು, ಯಾಕಂದರೆ ಚಿಕನ್ ಸ್ವಲ್ಪನೇ ಇತ್ತು, 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಪೆಪ್ಪರು, ಈ ಮೂರನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ, ಪೆಪ್ಪರ್ ಡ್ರೈ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ. ಕೊಬ್ಬರಿ ಎಣ್ಣೆ ಕಾದಿದ್ದಕ್ಕೆ ನೀವು ಮಾಮೂಲಿ ಅಡುಗೆ ಎಣ್ಣೆ ಯಾವ್ದಾದ್ರು ಯೂಸ್ ಮಾಡ್ಬೋದು. ಜಜ್ಜಿರೋ ಬೆಳ್ಳುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ, ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕಿದ್ರೆ ಸಾಕು. ಯಾಕೆಂದರೆ ನಾವು ಮೆಣಸಿನ ಪುಡಿ ಕೂಡ ಹಾಕ್ತೀವಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಚಿಕನ್ ಹಾಕಿ, ಚಿಕನ್ ಜೊತೆಗೆ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು. ಉಪ್ಪು ಅಷ್ಟೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕು, ಯಾಕಂದರೆ ಇದು ಡ್ರೈ ಆಗಿರೋದ್ರಿಂದ ಜಾಸ್ತಿ ಉಪ್ಪು ಬೇಕಾಗಿರಲ್ಲ, ಗ್ರೇವಿ ಮಸಾಲೆ ಏನೂ ಇರಲ್ವಲ್ಲ, ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಅಂತ ಬಿಟ್ಬಿಡೋಣ. ಇನ್ನು ಅಷ್ಟರಲ್ಲಿ ನಾನು ಫಸ್ಟಿಗೆ ಫಿಶ್ನ ಕಲಸಿ ಇಟ್ಬಿಟ್ಟಿದೆ, ಏಕೆಂದರೆ ಅದು ಜಾಸ್ತಿ ಹೊತ್ತು ನೆನೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟಿಗೆ ಕಲಸಿ ಇಟ್ಬಿಟ್ಟಿದೆ. ಇನ್ನು ಅದನ್ನು ಕೂಡ ಸುಡೋದಕ್ಕೆ ಅಂತ ಇಡ್ತಾಯಿದ್ದೀನಿ. ಇದು ಬಾಂಗ್ಡಾನೋ ಏನೋ ಇರಬೇಕು ಅನಿಸುತ್ತೆ, ನನಗೆ ಮೀನುಗಳ ಹೆಸರು ಅಷ್ಟು ಎಕ್ಸಾಕ್ಟಾಗಿ ಗೊತ್ತಾಗೋದಿಲ್ಲ ಫ್ಯಾಮಿಲಿ. ನಾನು ಮೀನಲ್ಲಿ ಬರೀ ಬಾಡಿ ಮಾತ್ರ ತಿಂತೀನಿ, ಮೀನು ತಲೆ ತಿನ್ನಲ್ಲ, ನನಗೇನು ಅದು ಅಷ್ಟು ಇಷ್ಟ ಆಗೋಲ್ಲ. ಇನ್ನು ಮೀನು ಕೂಡ ಒಂದು ಕಡೆ ಇದ್ದೆ. ಅಷ್ಟರಲ್ಲಿ ಇಲ್ಲಿ ಚಿಕನ್ ಕೂಡ ರೆಡಿ ಆಗಿತ್ತು. ಚಿಕನ್ಗೆ ಬರೀ ಉಪ್ಪು ಮತ್ತು ಅರಿಶಿಣದಲ್ಲಿ ಬೇಯಿಸಿದ್ನಲ್ಲ, ಈಗ ಅದಕ್ಕೆ ರುಬ್ಬಿರೋ ಪುಡಿ ಇರುತ್ತಲ್ಲ, ಸೋಂಪು ಕಾಳು, ಜೀರಿಗೆ, ಮೆಣಸು, ಆ ಪುಡಿನೂ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ಆಗೋವರೆಗೂ ಬೇಯಿಸ್ಕೊಂಡ್ರೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಇದು ನಾನು ಮಾಡೋ ಸ್ಟೈಲು. ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಆಯಿತು, ಕೊತ್ತಂಬರಿನೂ ಹಾಕ್ಕೊಬೋದು, ನಾನು ಬರೀ ಕರಿಬೇವು ಹಾಕಿರ್ತೀನಿ. ಇದು ಹಾಕ್ಕೊಂಡ್ರೆ ಡ್ರೈ ರೆಡಿ ಆಯಿತು. ಸೊ ಆಲ್ಮೋಸ್ಟ್ ಚಿಕನ್ ತಾಲಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ರೈಸ್, ಚಿಕನ್ ಸಾಂಬಾರ್, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಕಬಾಬ್ ಮತ್ತು ಫಿಶ್ ತವಾ ಫ್ರೈ, ಇದಿಷ್ಟು ಇವತ್ತಿನ ಮೆನು. ಹಾಗೆ ನಾನು ಜಾಸ್ತಿ ಕ್ವಾಂಟಿಟಿ ಮಾಡೋದಿಲ್ಲ, ಸ್ವಲ್ಪ ಕ್ವಾಂಟಿಟಿನಲ್ಲಿ ತುಂಬ ಐಟಮ್ ಮಾಡೋಣ ಅಂತ ಅಂದ್ಕೊತೀನಿ. ಅಕಸ್ಮಾತ್ ಜಾಸ್ತಿ ಚಿಕನ್ ತಂದ್ರೂ ಅದನ್ನು ಹಾಗೆ ಫ್ರೀಝರಲ್ಲಿ ಇಟ್ಟು ಅದನ್ನು ಸಂಜೆಗೆ ಬೇರೆ ಏನಾದರೂ ಮಾಡ್ಕೊತೀನಿ. ಈಗ ಮಧ್ಯಾಹ್ನ ಅಡುಗೆಗೆ ಒಂದು ಐಟಮ್ ಮಾಡಿದರೆ ಸಂಜೆಗೆ ಬೇರೆ ಏನಾದರೂ ಮಾಡ್ಕೊತೀನಿ. ಸೊ ನನಗೆ ಆ ಥರ ಇಷ್ಟ ಆಗುತ್ತೆ, ಒಂದೇನೇ ತುಂಬ ಜಾಸ್ತಿ ಮಾಡಿ ತಿನ್ನೋದಕ್ಕಿಂತ ಸ್ವಲ್ಪನೇ ಬೇರೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆಲ್ಮೋಸ್ಟ್ ಡನ್. ಇವಾಗ ಫಿಶ್ ಫ್ರೈ ಕೂಡ ಒಂದು ಕಡೆ ರೆಡಿ ಆಯಿತು, ಈ ಕಡೆ ಪೆಪ್ಪರ್ ಡ್ರೈನೂ ರೆಡಿಯಾಗಿದೆ, ಸಾರು ಆಗಿದೆ ಆಲ್ರೆಡಿ. ಇನ್ನು ಕಬಾಬ್ ಒಂದು ಹಾಕ್ಕೋಬೇಕು. ಇನ್ನು ಪೆಪ್ಪರ್ ಡ್ರೈಗೆ ಕೊನೆಯಲ್ಲಿ, ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ರೆ ಅದು ಫುಲ್ ಕಂಪ್ಲೀಟ್ ಆಗುತ್ತೆ. ಇನ್ನು ಈ ಕಡೆ ಕಬಾಬ್ ಕರಿತಾ ಇದ್ದೀನಿ. ಕಬಾಬ್ ಅಷ್ಟೇ ನಾವು ಫಸ್ಟಿಗೆ ಕಲಸಿಟ್ಬಿಟ್ಟಿದ್ವಿ. ಮೊದಲು ತಂದ ತಕ್ಷಣ ಚಿಕನ್ ಕಬಾಬ್ಗೆ ಕಲಸಿಟ್ಬಿಟ್ಟಿದೆ ಮತ್ತು ಮೀನಿಗೂ ಕೂಡ ಕಲಸಿಟ್ಬಿಟ್ಟಿದೆ. ಇವಾಗ ಇದು ಕಬಾಬ್ ಕರ್ಕೊಂಡ್ರೆ ಅಡುಗೆನೇ ರೆಡಿ ಆದಂಗೆ. ಸೊ ಹೀಗಿರುತ್ತೆ ನಮ್ಮ ಭಾನುವಾರ. ಅಂದರೆ ಪ್ರತಿ ಭಾನುವಾರ ಹಿಂಗೆ ಇರುತ್ತೆ, ಇಷ್ಟೊಂದು ಐಟಮ್ ಮಾಡ್ತೀನಿ ಅಂತಲ್ಲ. ಒಂದೊಂದು ಭಾನುವಾರ ಅಡುಗೆ ಮಾಡೋಕ್ಕೆ ಮೂಡಿರಲ್ಲ, ಅಯ್ಯೋ ಯಾರಪ್ಪ ಮಾಡ್ತಾರೆ ಅಂತ ಬರೀ ಒಂದು ಸಾಂಬಾರು ಮಾಡಿಬಿಟ್ಟು ಮುದ್ದೆ ರೈಸ್ ಮಾಡಿಬಿಡ್ತೀನಿ, ಇಲ್ಲ ಮಟನ್
ಮಟನ್ ತಂದಾಗ ಬರೀ ಮಟನ್ ಸಾರು ಮಾಡ್ತೀನಿ, ಬೇರೆ ಏನು ಅದಕ್ಕೆ ಸೈಡ್ಸ್ ಏನು ಮಾಡಲ್ಲ. ಬಟ್ ಇವತ್ತೇನೋ ಏನಾದ್ರು ಸ್ಪೆಷಲಾಗಿ ತಿನ್ನಬೇಕು ಅನಿಸ್ದಾಗ ಈ ಥರ ಎಲ್ಲ ಮಾಡ್ಕೊತೀವಿ. ಆ್ಯಂಡ್ ನಮ್ಮ ಮನೇಲಿ ಕಬಾಬ್ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆನೇ, ಒಂದು 3 ತಿಂಗಳಿಗೋ 2 ತಿಂಗಳಿಗೋ ಒಂದು ಸತಿ ಕಬಾಬ್ ಎಲ್ಲ ಮಾಡೋದು. ಎಣ್ಣೆ ಐಟಮ್ ಅಂದ್ಬಿಟ್ಟು ಏನು ಜಾಸ್ತಿ ಮಾಡೋಕ್ಕಲ್ಲ. ನಮ್ಮ ಮನೇಲಿ ಯಾರಷ್ಟು ಇಷ್ಟಪಟ್ಟು ತಿನ್ನೋದು ಇಲ್ಲ ಕಬಾಬ್ ಎಲ್ಲ ಅಂದ್ಬಿಟ್ಟು ಮಾಡಿದ್ರು ಕೂಡ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್. ಐ ಹೋಪ್ ನೀವೆಲ್ಲರಿಗೂ ಈ ಸಂಡೇ ರೊಟೀನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಸಂಡೇ ಅಂದ್ರೆ ಒಂಥರ ರಿಲ್ಯಾಕ್ಸಿಂಗ್ ಡೇ ನಮಗೆ. ಯಾಕೆಂದರೆ ಎಷ್ಟೊತ್ತಿಗೆ ಬೇಕಾದರೂ ಹೇಳ್ಬೋದು. ಇವಾಗ ಸಮನಿಗೆ ಅಬಾಕಸ್ ಕ್ಲಾಸ್ ಇಲ್ಲದೆ ಇರೋದ್ರಿಂದ ಎಷ್ಟೊತ್ತಿಗೆ ಬೇಕಾದರೂ ಹೇಳ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೂ ಟಿಫನ್ ಮಾಡ್ಬೋದು, ಎಷ್ಟೊತ್ತಿಗೆ ಬೇಕಾದರೂ ಅಡುಗೆ ಮಾಡ್ಬೋದು. ಸೊ ಬೆಳಿಗ್ಗೆ ಇವತ್ತು ಟಿಫನಲ್ಲಿ ಮ್ಯಾಗಿ ಮಾಡಿ ತಿಂದು ಸಮನೆ ಸ್ವಿಮ್ಮಿಂಗ್ ಕರ್ಕೊಂಡೋಗಿ ಬಂದು ಮಧ್ಯಾಹ್ನ ಅಡುಗೆ ಮಾಡಿ ಎಲ್ಲ ಮಾಡಿಕೊಂಡು ಊಟ ಮಾಡೋ ಅಷ್ಟರಲ್ಲಿ 2 ಗಂಟೆ 2:15 ಆಗೇ ಹೋಯಿತು. ಸೊ ಇಲ್ಲಿ ಎಲ್ಲನೂ ತಟ್ಟೆಗೆ ಹಾಕ್ಕೊಂಡು ಸಮನಿಗೆ ಮತ್ತು ಹಸ್ಬೆಂಡ್ಗೆ ಎಲ್ರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿಕೊಂಡು ಊಟ ಮಾಡಿದಾಗ ಒಂಥರ ಖುಷಿ ಆಗುತ್ತೆ. ಅದು ಯಾರಾದರೂ ಮಾಡಿಕೊಟ್ರೆ ಇದು ಇನ್ನೂ ಖುಷಿ ಆಗುತ್ತೆ. ಈಗ ಈ ಥರ ಅಡುಗೆ ಬಂದು ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ, ಸಮನಿಗೆ ಇಷ್ಟ ಆಗುತ್ತೆ. ಯಾಕೆಂದರೆ ಅವ್ರ ಅಡುಗೆ ಏನು ಮಾಡೋಕ್ಕೆ ಬಂದಿರಲ್ಲ. ಸೊ ಅವ್ರಿಗೆ ಇಷ್ಟೊಂದು ವೆರೈಟಿ ಈ ಥರ ಎಲ್ಲ ಸರ್ವ್ ಮಾಡಿದಾಗ ಖುಷಿ ಆಗ್ತದೆ, ಚೆನ್ನಾಗಿರುತ್ತೆ ಊಟ ಅಂತ. ಬಟ್ ನಾನೇ ಮಾಡಿ ನಾನೇ ತಿನ್ಬೇಕಾದ್ರೆ ನನಗೇನೋ ಅಷ್ಟೊಂದು ಏನೂ ಎಕ್ಸೈಟ್ಮೆಂಟ್ ಇರೋಲ್ಲ. ಈಗ ಯಾರಾದರೂ ಮಾಡಿಕೊಟ್ರೆ ಎಕ್ಸೈಟ್ಮೆಂಟ್ ಇರುತ್ತೆ, ಇಷ್ಟೊಂದು ಐಟಮ್ ತಿನ್ನಬೇಕಾದ್ರೆ ವಾವ್ ಅನಿಸ್ತಾ ಇರುತ್ತೆ. ಬಟ್ ಅಡುಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತಂತೆ. ಆ್ಯಂಡ್ ಹಸ್ಬೆಂಡ್ಗೆ ನಾನು ಮಾಡೋ ನಾನ್ ವೆಜ್ ಅಡುಗೆಗಳು ತುಂಬ ಇಷ್ಟ ಆಗುತ್ತೆ. ನನಗೂ ಅಷ್ಟೇ ನಾನು ಮಾಡೋ ನಾನ್ ವೆಜ್ ಅಡುಗೆ ಮಾಡೋದು ತುಂಬ ಇಷ್ಟ ಆಗೋದು. ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಸಂಡೇ ವ್ಲಾಗ್ ಅಥವಾ ನಾನ್ ವೆಜ್ ಥಾಲಿ ರೊಟೀನ್. ಇನ್ನು ಏನು ಪ್ಲೇಟ್ಗೆ ಹಾಕ್ಕೊಡ್ತೀನಿ ಅದ್ರ ಜೊತೆಗೆ ನಾವೆಲ್ಲ ತಂದು ಒಂದು ಕಡೆ ಇಟ್ಕೊಂಡು ಕೂತ್ಕೊಂಡು ಊಟ ಮಾಡೋದು. ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ಕೊಂಡ್ವಿ. ಈಗ ಹಸ್ಬೆಂಡ್ ಇದೊಂದು ಲೆಮನ್ ಜ್ಯೂಸ್ ಒಂದು ಮಾಡಿಕೊಟ್ಬಿಡ್ತಾರೆ ಊಟ ಆಗಿದ ತಕ್ಷಣ. ಇದೀಗ ನೀರು ಎಷ್ಟು ಗ್ಲಾಸ್ ಜ್ಯೂಸ್ ಬೇಕೋ ಅಷ್ಟು ಗ್ಲಾಸ್ ನೀರು, ಮತ್ತು ಸ್ವಲ್ಪ ಪೆಪ್ಪರು, ಒಂಚೂರು ಚಿಟಿಕೆ ಸಾಲ್ಟು, ಅದ್ರ ಜೊತೆಗೆ ನಿಂಬೆಹಣ್ಣು ಸಕ್ಕರೆ ಹಾಕ್ಬಿಟ್ಟು ಮಿಕ್ಸರಲ್ಲಿ 1-2-3 ರೌಂಡು ಹಿಂಗೆ ಅನ್ಸೋದು ಜ್ಯೂಸ್ ರೆಡಿ ಆಗುತ್ತೆ. ಸೊ ಸಕ್ಕರೆ ನೆನೆಸ್ಬೇಕು ಕಲಿಸ್ಬೇಕು ಅಂತ ಎಲ್ಲ ಏನಿಲ್ಲ. ತುಂಬ ಚೆನ್ನಾಗಿ ನಾವು ರೆಸ್ಟೋರೆಂಟಲ್ಲೆಲ್ಲ ಕೊನೆಯಲ್ಲ ಒಂದು ಲೆಮನ್ ಜ್ಯೂಸ್ ಕೊಡ್ಕೊಂಡು ಬರ್ತೀವಲ್ವ, ಅದೇ ಥರ ಇರುತ್ತೆ. ಬೇಕಾದ್ರೆ ಪುದೀನ ಆ್ಯಡ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಅಂತೂ. ನೀವು ನಾನ್ ವೆಜ್ ಎಲ್ಲ ಮಾಡಿದ್ಮೇಲೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಟೈಮ್ನಲ್ಲಿ ಇದ್ರ ಜೊತೆಗೆ 1-2 ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ಅಂತೂ ತಣ್ಣಗೆ ಚಿಲ್ಲಾಗಿರುತ್ತೆ. ಬಟ್ ಮನೇಲಿ ಐಸ್ ಕ್ಯೂಬ್ ಎಲ್ಲ ಯೂಸ್ ಮಾಡಲ್ಲ ನಾವು, ಹಾಗಾಗಿ ಐಸ್ ಕ್ಯೂಬ್ ಎಲ್ಲ ಹಾಕಲ್ಲ, ತಣ್ಣಗಿರೋ ನೀರು ಹಾಕ್ಕೊಳ್ತೀವಿ. ಸೊ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಸ್ವಲ್ಪ ಇಷ್ಟ ಲೈಕ್ ಕಮೆಂಟ್ ಶೇರ್